ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೌದಾ ಫ್ರೆಂಡ್ಸ್. ಹಾಗೆ ಬಂದು ಇವತ್ತಿನ ಒಂದು ಮೋಟಿವೇಶನ್ ವಿಡಿಯೋ ಏನಪ್ಪ ಅಂದರೆ ಫ್ರೆಂಡ್ಸ್, ಯಾರು ಜೊತೆಗಿಲ್ಲ ಅಂದ್ಕೊಂಡು ಹುಚ್ಚರಾಗ ಬದಲು ಯಾರೂ ನಮ್ಮ ಜೊತೆಗೆ ಬೇಕಾಗಿಲ್ಲ ಅಂದ್ಕೊಂಡು ರಿಚ್ ಆಗೋದು ಎಷ್ಟು ಮೇನ್ ಇಂಪಾರ್ಟೆಂಟ್ ಅಲ್ಲ, ಹೌದಲ್ಲ? ಯಾರಿಗೋಸ್ಕರ ನಾವು ಯೋಚನೆ ಮಾಡಬೇಕು. ಯಾಕೆ ಅಂದರೆ ನಾನು ಹೇಳೋದು, ನಮ್ಮನ್ನು ಅರ್ಥ ಮಾಡ್ಕೊಳ್ಳುತ್ತೆ, ನಮ್ಮನ್ನು ಬಿಟ್ಟೋದರ ಬಗ್ಗೆ ನಾವು ಯಾಕೆ ಚಿಂತಿಸಿ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು, ಫ್ಯಾಮಿಲಿನ ಹಾಳು ಮಾಡಿಕೊಂಡು, ನಮ್ಮ ಜೊತೆಲಿರೋರಿಗೆಲ್ಲ ತೊಂದರೆ ಕೊಡೋದು ಬದಲು ಬಿಟ್ಟೋದ್ರ ಹೋಗಿ ಅಂದ್ಕೊಂಡು ನಾವು ಮುಂದಿನ ಹೆಜ್ಜೆಗೆ ಹೋಗಿ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ರೆ ಅದನ್ನು ನಾವು ಅಂತ ರೀಚ್ ಆಗ್ತೀವಿ. ಈ ಬಿಟ್ಟೋದ್ರ ಮುಂದೆ ಒಂಥರ ಟಾಪಲ್ಲಿರ್ಬೇಕು ಯಾವಾಗಲೂ. ಲೈಫ್ ಅಂದಮೇಲೆ ಸೋಲು ಗೆಲುವು ಇರುತ್ತೆ, ಹಾಗೆ ನೋವು ಅನ್ನೋದು ಕಟ್ಟಿಟ್ಬಿಡ್ತಿ. ಯಾರ ಲೈಫಲ್ಲಿ ನೋವಿಲ್ಲ? ಪ್ರತಿಯೊಬ್ಬರ ಲೈಫಲ್ಲೂ ನೋವು ಅನ್ನೋದು ಕಟ್ಟಿಡ್ಬೋತಿ. ಅದನ್ನು ಎದುರಿಸ್ಕೊಂಡು ದಾಟಿದ್ರೆ ನಾವು ಖಂಡಿತ ರೀಚ್ ಆಗಿರ್ತೀವಿ. ಯಾವಾಗಲೂ ರೀಚ್ ಆಗಿರೋದನ್ನೇ ನೋಡಬೇಕೆ ಹೊರತು ಹುಚ್ಚರಾಗಕ್ಕೆ ಹೋಗ್ಬಾರ್ದು ಯಾರಿಗೋಸ್ಕರನೂ. ಯಾಕಂದರೆ ನಮ್ಮ ಕಣ್ಣೀರಿಗೆ ಯೋಗ್ಯತೆ ಇಲ್ಲ ಅವರು. ಹಾಗೆ ನಮ್ಮ ಜೊತೆಲಿದ್ದು ನಮ್ಮ ಭಾವನೆಗಳು, ನಮ್ಮ ಮನಸ್ಥಿತಿಗಳನ್ನ, ನಮ್ಮನ್ನು ಅರ್ಥ ಮಾಡ್ಕೊಳ್ದಂತೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈಯ ಬಿಟ್ಟು ಯಾವುದೋ ಮಾತನ್ನು ಕೇಳಿಕೊಂಡು ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾರೆ ಅಂದರೆ ಅವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಯಾವತ್ತೂ ಅಷ್ಟೇ ಗಂಡ ಆಗಲಿ, ತಂದೆ ತಾಯಿ ಆಗಲಿ, ಮಕ್ಕಳೇ ಆಗಲಿ, ಅಕ್ಕ ತಂಗಿರೇ ಆಗಲಿ, ಯಾರು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ಕೊಂಡು ನಮ್ಮ ಜೊತೆಗೆ ಕೈಗೂಡಿಸ್ಕೊಂಡು ನಮ್ಮ ಜೊತೆಲಿ ಇರ್ತಾರೋ ಅವ್ರಿಗೆ ಎರಡು ಕಣ್ಣೀರು ಹಾಕಿ ಖಂಡಿತ ಆ ಕಣ್ಣೀರಿಗೆ ಒಂದು ಅರ್ಥ ಇರುತ್ತೆ. ಅದೇ ನಮ್ಮನ್ನು ಕೇವಲವಾಗಿ ನೋಡಿಕೊಂಡು ಯಾರ್ದೋ ಮೂರನೇವರ ಮಾತುಗೋಸ್ಕರ ಮಕ್ಕಳನ್ನ ದೂರ ಮಾಡ್ಕೊಳ್ಳೋದು, ಮತ್ತು ತಂದೆ ತಾಯಿಗಳನ್ನ ದೂರ ಮಾಡ್ಕೊಳ್ಳೋದು, ಆಮೇಲೆ ಅಣ್ಣ ತಮ್ಮಂದಿರುಗಳನ್ನ, ಯಾಕಂದರೆ ಚಾಡಿ ಹೇಳೋರೇ ಜಾಸ್ತಿ ಇಲ್ಲಿರೋದು. ಆ ಚಾಡಿ ಮಾತುಗಳಿಗೆ ಕೇಳಿಕೊಂಡು ಎಲ್ಲನೂ ದೂರ ಮಾಡಿಕೊಂಡು ನಾನು ಇರ್ತೀನಿ ಅಂದ್ಕೊಂಡ್ರೆ ಅದು ನಿಮ್ಮ ಮುಟ್ಟಾಳ್ತನ. ಅದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೇನು ಗೊತ್ತಾ, ನನ್ನ ಒಂದು ಕಣ್ಣೀರು ಹಾಕ್ತೀನಿ ಅಂದರೆ ಅದು ಯೋಗ್ಯತೆ ಇರೋರಿಗೆ ಮಾತ್ರ ನಾನೊಂದು ಕಣ್ಣೀರು ಹಾಕೋದು. ಈಗ ನಾನೊಂದು ಕಣ್ಣೀರು ಹಾಕ್ತೀನಿ, ನೋವಲ್ಲಿ ಇದ್ದೀನಿ ಅಂತಂದರೆ ಆ ಕಣ್ಣೀರಿಗೆ ಅವರು ಅರ್ಹರೋ, ಆ ಕಣ್ಣೀರಿಗೆ ಬೆಲೆ ಇದೆ. ಅದು ಯಾರಾದರೂ ಸರಿ, ನನಗೆ ಅಪ್ಪ ಅಮ್ಮ ಆದರೂ ಸರಿ, ನನ್ನ ತಮ್ಮ ಆದರೂ ಸರಿನೇ, ಅಥವಾ ನನ್ನ ಮಗಳಾದರೂ, ನನ್ನ ಗಂಡ ಆದರೂ ಸರಿನೇ, ಅವರು ಆ ಕಣ್ಣೀರಿಗೆ ಅರ್ಹರಾದರೆ ಖಂಡಿತ ಆ ಕಣ್ಣೀರಿಗೆ ಒಂದು ಬೆಲೆ ಕೊಡ್ತೀನಿ ನಾನು. ಯಾಕಂದರೆ ಆ ಸ್ಥಾನಕ್ಕೆ ಆ ಯೋಗ್ಯತೆ ಇದೆ ಅವರಿಗೆ ಅಂತ ಅಂದ್ಕೊಂಡು. ಹೇಳಿಕೆ ಮಾತು ಕೇಳ್ಕೊಳ್ಳೋದು, ಹೇಳಿಕೆ ಮಾತು ಎಂಡ್ರು ಬಿಡ್ತು ಅಂತ ಗಾದೆ ಇದೆ ನೋಡ್ರಿ, ಹಂಗೆ ಹೇಳಿಕೆ ಮಾತಿಂದ ನಮ್ಮ ಲೈಫ್ ಹಾಳಾಗುತ್ತೆ, ಫ್ಯಾಮಿಲಿ ಹಾಳಾಗುತ್ತೆ, ಆಮೇಲೆ ಎಲ್ಲ ಹಾಳಾಗುತ್ತೆ. ಅದನ್ನು ಬಿಟ್ಟು ಹೊಂಟೋಗ್ಬಿಡ್ತಾರೆ ಹೇಳಿಕೆ ಮಾತು ಕೇಳ್ಕೊಂಡು, ಸಂಬಂಧಗಳನ್ನ ದೂರ ಮಾಡಿಕೊಂಡು ನಾನು ಆಗಿರ್ತೀನಿ ಈಗಿರ್ತೀನಿ. ಫ್ರೆಂಡ್ಸ್, ನಾವು ಸತ್ತಾಗ, ಈಗ ನಾನು ಸತ್ತರೆ ನಮ್ಮ ಅಮ್ಮನೇ ಬರಬೇಕು, ನನ್ನ ಮಗಳೇ ಬರಬೇಕು, ನನ್ನ ತಮ್ಮನೇ ಬರಬೇಕು. ನಾನು ಎಕ್ಸಾಂಪಲ್ಗೆ ಹೇಳೋದು, ಈಗ ನಮ್ಮಮ್ಮ ಸತ್ತರೆ ನಾನೇ ಹೋಗಬೇಕು, ನನ್ನ ಮಗಳೇ ಹೋಗಬೇಕು, ಈ ಥರ. ಇದು ಹೇಳಿಕೆ ಮಾತು ಕೇಳ್ಕೊಂಡಾಗ ಈಗ ಗಂಡ ಸತ್ರೂ ನಾನೇ ಜೊತೆ ನಿಂತ್ಕೋಬೇಕು, ಹೇಳ್ಕೊಟ್ಟವ್ರು ಬರೋಲ್ಲ ಅಲ್ವಾ? ಬಿಟ್ಟೋದ್ರು ಅಷ್ಟೇ, 4 ದಿನ ಅಷ್ಟೇ. ಆದರೆ ನನ್ನ ಹೆಂಡತಿ ಅಂತ ಬರಬೇಕು, ನನ್ನ ಮಗಳು ಅಂತ ಬರಬೇಕು, ನಾನು ಅಮ್ಮ ಅಂತ ಹೋಗಬೇಕು, ಮಗಳು ಅಂತ ಹೋಗ್ಬೇಕು. ಸಂಬಂಧ ಅನ್ನೋದು ಯಾವತ್ತೂ ಗಟ್ಟಿನೇ, ಅದನ್ನು ಎಂದೂ ದೂರ ಮಾಡೋಕ್ಕಾಗಲ್ಲ. ಆದರೆ ಹೇಳಿಕೆ ಮಾತು ಕೇಳಿಕೊಂಡು ನಮ್ಮನ್ನು ಬಿಟ್ಬಿಟ್ಟು ಹೊಂಟೋಗ್ತಾರೆ, ಅಂಥವ್ರುಗಳಾಕೆ ಹೋಗ್ಬಿಡಿ ಖಂಡಿತ. ಯಾರಿಗೆ ಹೆಣ್ಣಾಗಲಿ ಗಂಡಾಗಲಿ ಹೇಳಿಕೆ ಮಾತು ಕೇಳಿಕೊಂಡು ಅವ್ರಿಗೋಸ್ಕರ ಯೋಚನೆ ಮಾಡಬೇಡಿ. ನಿಮ್ಮ ವ್ಯಾಲ್ಯೂ ನಿಮ್ಮ ತಾನೇ ಏನು ಅಂತ ಗೊತ್ತಿದ್ದಂತೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಅಂಥವ್ರಿಗೆ ಯಾಕೆ ನೀವು ಬೆಲೆ ಕೊಡ್ತೀರಾ? ಅಂಥವ್ರಿಗೆ ಯಾಕೆ ನಿಮ್ಮ ಜೊತೆಗೆ ಇಟ್ಕೋತೀರಾ? ಬಿಟ್ಬಿಡಿ, ಅವ್ರಿಷ್ಟ, ಅವ್ರ ಲೈಫು ಅಂತ ಬಿಟ್ಟುಬಿಟ್ಟು ನಾವು ಮುಂದಿನ ಹೆಜ್ಜೆ ನೋಡ್ಕೋಬೇಕು. ಏನಂತ, ನನ್ನ ಮುಂದಿನ ಹೆಜ್ಜೆ ಏನಿದೆ, ಯಾವ ದಾರಿಲಿ ಹೋದರೆ ನಾನು ಒಂದು ಒಳ್ಳೆ ರೂಟ್ಗೆ ಹೋಗ್ಬೋದು, ಒಳ್ಳೆ ಒಂದು ಸಂಪಾದನೆ ಮಾಡೋ ರೂಟ್ಗೆ ಹೋಗ್ಬೋದು, 4 ಜನ ನನ್ನ ಗುರ್ತಿಸ್ತಾರೆ ಅಂದರೆ ನಾನು ಯಾವ ದಾರಿಲಿ ಹೋಗಬೇಕು. ಇವತ್ತು ಮನಿ ಇಂಪಾರ್ಟೆಂಟ್, ದುಡ್ಡು ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಕಡೆ ಆದ್ರೂ ದುಡ್ಡಿದ್ರೆ ಎಲ್ಲ ತಾನಾಗೇ ಬರುತ್ತೆ ಅಲ್ವಾ? ದುಡ್ಡು ನೇಮು ಅನ್ನೋದಿದ್ದರೆ ಯಾವ್ದು ಎಲ್ಲರೂ ಹುಡಿಕೊಂಡು ನಿಮ್ಮ ಹತ್ರ ಬರುತ್ತೆ. ಅದೇ ಇಲ್ಲ ನಮ್ಮ ಹತ್ರ ಅಂದರೆ ಯಾರೂ ಬರಲ್ಲ. ಈಗ ನಮ್ಮ ಕಷ್ಟದಿಂದಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತಂದಾಗ, ಚೆನ್ನಾಗಿದ್ದಾಗ ಬಂದಾಗ ಅದಕ್ಕೆ ವ್ಯಾಲ್ಯೂ ಸಿಗಲ್ಲ ಫ್ರೆಂಡ್ಸ್. ಅದು ಯಾವುದೇ ವಸ್ತು ಆದರೂ ಅಷ್ಟೇ, ನಿನ್ನ ಕಷ್ಟದಲ್ಲಿ ಜೊತೆ ನಿಂತ್ಕೊಂಡು ನನ್ನ ಕಷ್ಟನೇ ನನ್ನ ಮಗಳ ಕಷ್ಟ, ನಮ್ಮ ಅಮ್ಮನ ಕಷ್ಟನೇ ನನ್ನ ಕಷ್ಟ, ನಮ್ಮ ಅಪ್ಪನ ಕಷ್ಟನೇ ನನ್ನ ಕಷ್ಟ, ಗಂಡನ ಕಷ್ಟನೇ ನನ್ನ ಕಷ್ಟ, ಹೆಂಡತಿ ಕಷ್ಟನೇ ನನ್ನ ಕಷ್ಟ ಅಂತ ಎಲ್ಲಿ ನಿಂತ್ಕೋತಾನೋ ಮನುಷ್ಯ, ಯಾವಾಗ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಫ್ಯಾಮಿಲಿ ಇದು ನಂದು ಅಂತ ಕೆಳಗೆ ಬಿದ್ದೋಗು ಕೈಗೆ ಎತ್ಕೊಂಡು, ಗೆಲುವಲ್ಲಿ ಸೋಲುವಲ್ಲಿ ಜೊತೆಗೆ ನಿಂತ್ಕೊಂಡು, ಒಳ್ಳೆಯ ದಾರಿ ತೋಡ್ಕೊಂಡು, ತಪ್ಪು ಮಾಡಿದ್ರು ನೀನು ತಪ್ಪು ಮಾಡ್ತಾ ಇದೀಯ ಅಂತ ಹೇಳ್ಕೊಂಡು, ಬುದ್ಧಿವಾದ ಹೇಳ್ಕೊಂಡು, ಯಾರು ಮಕ್ಕಳಿಗೋಸ್ಕರ ತಂದೆ ತಾಯಿಗೋಸ್ಕರ ಯಾರು ಬದುಕ್ತಾರೋ ಅವನೇ ನಿಜವಾದ ಒಂದು ಸ್ನೇಹಿತ, ನಿಜವಾದ ಗೆಳೆಯ, ನಿಜವಾದ ಒಂದು ದೇವರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ 3 ದಿನ ಸೋಕಿ ಬಾಳಾಟ,
3 ದಿನದ ಅಟ್ಯಾಚ್ಮೆಂಟು, 3 ದಿನದ ಆಕರ್ಷಣೆ, 3 ದಿನದ ಮಾತು, ನೀನು ಅಂದ ಚಂದ ಅಂದ್ಕೊಂಡು ಹೊಗಳಿ ಹಟ್ಟಕ್ಕೇರಿಸಿ ಕೆಳಕ್ ದಾರಿ ಬಿಟ್ಟು ಹೋಗ್ತಾರಲ್ಲ, ಅಂಥ ವ್ಯಕ್ತಿಗಳನ್ನ ಯಾರು ಅಂತೂ ನಂಬಕ್ಕೆ ಹೋಗ್ಬಿಡಿ. ಅಂಥ ವ್ಯಕ್ತಿಗಳಿಂದ ದೂರ ಇರಿ. ಯಾರು ನಿಮ್ಮನ್ನು ಹೊಗಳ್ತಾ ಇರ್ತಾನೋ ಅವನು ಖಂಡಿತ ನಿಮ್ಮ ಲೈಫಲ್ಲಿ ಲಾಯಕ್ಕಿಲ್ಲ. ಯಾರು ನಿನ್ನ ತಪ್ಪು ಅಂತ ತೋರಿಸ್ತಾನೋ ಅವನೇ ನಿಮ್ಮ ಲೈಫಿಗೆ ನಿಜವಾದ ಒಂದು ದಾರಿ ಅನ್ಬೋದು. ಯಾಕಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. 1 ರೂಪಾಯಿ ದುಡ್ಡು ಬಂತು ಅಂದರೆ ನಿಂಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾನೆ ನೋಡಿ. ಅವನ್ನ ಎಂದೂ ಬಿಡಬೇಡಿ. ಯಾಕಂದರೆ ಹುಡುಗಿ ಆಗಲಿ ಹುಡುಗ ಆಗಲಿ ಸರಿನಾ, ಯಾರು ನಿಮ್ಮ ತಪ್ಪನ್ನ ಎತ್ತಿ ತೋರಿಸಿ ನಿಮ್ಗೊಂದು ದಾರಿ ತರ್ತಾರ, ನಿನ್ನ ಹತ್ರ 10 ರೂಪಾಯಿ ಇತ್ತು ಅಂದರೆ ಇದು ಎಲ್ಲಿಂದ ಬಂತು ನಿನಗೆ ಅಂತ ಪ್ರಶ್ನೆ ಮಾಡ್ತಾನೆ ನೋಡ್ರಿ, ಆ ವ್ಯಕ್ತಿ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಭಾಳ ಸಂಗತಿ ಆಗಿದ್ದಕ್ಕೆ ಯಾವತ್ತೂ ಬಿಟ್ಕೊಡೋಕೆ ಹೋಗಬೇಡಿ. ಯಾಕಂದರೆ ಅದು ಕಡಿಮೆ ಸಿಗೋದು. ಯಾಕಂದರೆ ಸುಳ್ಳನ್ನು ಕಟ್ಕೊಂಡು ಆಮೇಲೆ ನಮ್ಮನ್ನು ಅಂದ ಚಂದ ಹೊಗಳ್ಕೊಂಡು ಆಕರ್ಷಣೆ ಹೊಗಳ್ಕೊಂಡು ನೀನು ಹಂಗೆ ನೀನು ಹಿಂಗೆ ಅಂದ್ಕೊಂಡು ಮಧ್ಯರಾತ್ರಿಲೆಲ್ಲ ಮೆಸೇಜು ಫೋನು ಮಾಡ್ಕೊಳ್ಳೋದು, ನೀನು ಆಗಿದೆಯಾ ಹೀಗಿದೆಯಾ ಅಂಥವ್ರನ್ನೆಲ್ಲ ನಂಬೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಬರೀ 3 ದಿನದ ಬಾಳಾಟ. ಆ 3 ದಿನದ ಬಾಳಾಟ ತಗೋಬೇಡಿ. ಯಾಕಂದರೆ ಯಾವತ್ತಿದ್ರೂ ನೀವು ಒಂಟಿಯಾಗಿ ಹೋಗ್ತೀರ, ಜೊತೆ ಆಗಿರೋಕ್ಕಾಗಲ್ಲ. ಅವ್ರು ಏನಿದ್ರೂ ಯೌವನ ಹಣ ಅದ್ರ ಮುಂದೆ ಇರ್ತಾರೆ ಹೊರತು ಯೌವನ ತೀರ್ತು ಹಣ ತೀರ್ತು ನೀನು ಯಾವ ಲೆಕ್ಕ ಹೋಗು ಅನ್ಕೊ ಹೋಗ್ತಾ ಇರ್ತಾರೆ. ಅವಾಗ ನೀವು ಯಾರು ಅಂತಲೇ ಗೊತ್ತಿರಲ್ಲ. ಹಾಗಾಗಿ ನಿಮ್ಮ ಅಂದ ಚಂದ ಹಣಕ್ಕಿಂತನೂ ನಿಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ಸಿಕ್ಕಿದ್ರೆ ಕೈಬಿಡಿ. ಹಾಗೆ ನಿಮ್ಮನ್ನು ಬಿಟ್ಟೋದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಹುಚ್ಚರಾಗೋ ಬದಲು ಏನೇನೋ ಚಟಗಳಿಗೆ ದಾರಿ ತಪ್ಪೋ ಬದಲು ಅವನಕ್ಕಿಂತ ನಾವು ರಿಚ್ ಆಗಿರ್ಬೇಕು ಅಂತ ಇನ್ನೆಲ್ಲೋ ಹೋಗಿ ಹಳ್ಳಕ್ಕೆ ಬೀಳೋ ಬದಲು ಅವನಿಲ್ಲ ಯಾರೂ ಇಲ್ಲ ನನ್ನ ಲೈಫಲ್ಲಿ, ನಾನೊಂದು ರಿಚ್ ಆಗಿರಬೇಕು ಅಂದ್ಕೊಂಡೋಗಿ ಖಂಡಿತ ನಿಮ್ಮ ಲೈಫಲ್ಲಿ ಹೇಗಿರ್ತೀರ ಅಂತ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿರ್ತೀರ. ಅದೇ ಲೈಫು ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಅಷ್ಟೇ ನನ್ನ ಲೈಫಲ್ಲಿ ಒಳ್ಳೆಯದನ್ನ ಜಾಸ್ತಿ ತೊಗೋತೀನಿ, ಕೆಟ್ಟದನ್ನ ದೂರ ಇಡ್ತೀನಿ. ನನ್ನ ಸಂಬಂಧಿಕರು ಅಷ್ಟೇ ನನಗೆ ಕೆಟ್ಟದನ್ನ ಹೇಳ್ತಾ ಇರ್ತಾರೆ, ನನಗೆ ಗೊತ್ತಿರುತ್ತೆ ಅವ್ರು ಕೆಟ್ಟದನ್ನೇ ಹೇಳ್ತಾ ಇರ್ತಾರೆ, ತಂದಾಗ ತಮಾಷೆ ನೋಡ್ತಾ ಇರ್ತಾರೆ. ಈಗ ನಾನು ಹೇಳೋದನ್ನ ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರು ಹೇಳೋದನ್ನ ನನಗೆ ಹೇಳೋದು, ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇವ್ರು ಕಿತಾಪತಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವ್ರದ್ದು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀನಿ. ಯಾಕಂದರೆ ನಾನು ಮಾತಾಡಿದ ವಿಷಯ ಅಲ್ಲಿ ಹೋಗಿ ಮುಟ್ಟುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ನೋಡ್ಬಿಟ್ಟಿದ್ದೀನಿ ಯಾರು ಹೇಗೆ ಎಂತು ಅಂತ ಎಲ್ಲರೂ ನನಗೆ ಗೊತ್ತಿರೋ ವಿಷಯನೇ. ಹಾಗಾಗಿ ಅವ್ರು ನನಗೆ ಫೋನ್ ಮಾಡಿ ನಿಮ್ಮ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತಾಗ ಅದು ಖಂಡಿತ ನನ್ನ ಮಾತು ಅವ್ರ ಕಿವಿಗೆ ಬೀಳುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಮಾತನ್ನ ನಾನು ಹೇಳಿರ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ಈ ವಿಷಯ ಅವ್ರಿಗೆ ತಲುಪಲಿ ಅಂತ. ನನ್ನ ಜೊತೆ ಮಾತಾಡಿದವರು ಚಿಂತೆ ಇಲ್ಲ, ಆದರೆ ವಿಷಯಗಳು ನಾನು ಮುಟ್ಟೋ ವಿಷಯಗಳು ಅವ್ರಿಗೆ ಅರ್ಥ ಆಗಲಿ, ಒಳ್ಳೇದ್ಯಾವುದು ಕೆಟ್ಟದಾಗಲಿ ಅಂತ. ಕೆಲವ್ರಿಗೆ ನಾವು ಎಷ್ಟು ಹೇಳ್ತೀವಿ ಒಳ್ಳೇದು ಕೆಟ್ಟದನ್ನು ನೋಡಿ ಸ್ನೇಹ ಮಾಡಿ, ಮಾಡಿ ಸಂಬಂಧ ಮಾಡಿ. ಯಾಕೆಂದರೆ ಇಲ್ಲಿ ಕಿತಾಪತಿ ತಂದಿಟ್ಟು ಸಂಬಂಧಗಳನ್ನ ಹಾಳು ಮಾಡೋರೇ ಜಾಸ್ತಿ ದಿನ. ಆ ಸಂಬಂಧನ ಒಗ್ಗೂಡ್ಸೋರು ಯಾರೂ ಇರೋಲ್ಲ. ಹಾಳು ಮಾಡೋಕ್ಕೆ ಮಾತ್ರ 1000 ಜನ ಇದ್ದೇ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತು. ಯಾಕಂದರೆ ಅದು ಸಂಬಂಧಿಕರಲ್ಲೇ ಇರುತ್ತೆ, ಬೇರೆ ಎಲ್ಲೂ ಹೋಗೋದು ಬೇಡ. ನಾನು ಬೇರೆ ಕಡೆ ನಾವು ಕೇಳೋದು ಬೇಡ, ನಮ್ಮ ಜನಗಳಲ್ಲೇ ಇರ್ತಾರೆ. ತಂದಾಕಿ ತಮಾಷೆ ನೋಡಿ ಅವರು ಖುಷಿ ಪಡ್ತಾ ಇರ್ತಾರೆ. ಅವ್ರ ಮನೆ ಹಾಳಾಯ್ತು ಇವತ್ತು ಅಂದ್ಕೊಂಡು ಖುಷಿಪಟ್ಟು ಹಾಲು ಅನ್ನ ತಿನ್ನೋರು ಎಷ್ಟೋ ಜನ ಇರ್ತಾರೆ. ಒಂದು ಚುಕ್ಕಿ ಸಾಕು ಅವ್ರಿಗೆ, ಕಪ್ಪು ಚುಕ್ಕಿ ಅಂತ ಹೇಳ್ತಾರೆ, ಹಾಗೆ ಹಾಳು ಮಾಡಬೇಕು ಅನ್ನೋದಕ್ಕೆ ಒಂದೇ ಒಂಚೂರು ಸಾಕು. ಅದು ಈಗ ನೋಡಿ ಹಾಲು ಒಡೆದೋಗೋಕ್ಕೆ ಒಂದೇ ಒಂದು ಹನಿ ನಿಂಬೆಹಣ್ಣು ಸಾಕು. ಆ ನಿಂಬೆಹಣ್ಣಿಂದ ಹಾಲೆಲ್ಲ ಪೂರ್ತಿ 1 ಲೀಟ್ರ್ 2 ಲೀಟ್ರ್ ಇದ್ರೂ 10 ಲೀಟ್ರ್ ಇದ್ರೂ ಒಂದು ಹನಿ ನಿಂಬೆಹಣ್ಣು ಹಾಕಿದ್ರೆ ಹಾಲು ಹೊಡೆದೈತೆ. ಹಾಗೆ ಸಂಸಾರ ಅನ್ನೋದನ್ನ ಹೊಡೆದಾಕೋಕ್ಕೆ ಯಾರು ಒಬ್ಬೊಬ್ರು ಹುಳಗಳಿರ್ತಾರೆ. ಆ ಹುಳಗಳು ಒಂಚೂರು ಬಿಟ್ಟೈತೆ ಅವ್ರ ಮಧ್ಯದಲ್ಲಿ ಅಂತಂದರೆ ಅಲ್ಲಿ ಇನ್ನೂ ಏನೇನೋ ತಂದು ಅದನ್ನು ದೂರ ಮಾಡೋಕ್ಕೆ ನೋಡ್ತಾರೆ. ಅವ್ರು ಹೇಳಿದ್ದ ನಮ್ಗೆ ಹೇಳ್ತಾರೆ, ನಾವು ಹೇಳಿದ್ನ ಅವ್ರಿಗೆ ಹೇಳ್ತಾರೆ, ಇದನ್ನ ಹೇಳಿ ಇದು ಮಾಡ್ತಾರೆ. ಆವಾಗ ಹೇಳಿಕೆ ಮಾತು ಕೇಳ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಖಂಡಿತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ತನನ ನೀವೆಲ್ಲೂ ಬಿಟ್ಕೊಡೋಕೆ ಹೋಗಬೇಡಿ. ಯಾಕಂದರೆ ಇದು ಮಾಯಾಲೋಕ, ಮಾಯಾ ಪ್ರಪಂಚ. ಇಲ್ಲಿ ಯಾರು ಯಾವ ಕ್ಷಣದಲ್ಲಿ ಹೆಂಗೆ ಬೇಕಾದ್ರೂ ಬದಲಾಗ್ತಾರೆ. ಆದರೆ ನಿಮ್ಮ ತನನ ನೀವು ಬಿಟ್ಕೊಡ್ದಂತೆ ನೀವಾಗಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಲೈಫು ಅಂದಮೇಲೆ ಬಿಟ್ಟೋದವ್ರ ಬಗ್ಗೆ ಮಾತ್ರ ಖಂಡಿತ ಯೋಚನೆ ಮಾಡಬೇಡಿ. ಆ ಕಣ್ಣೀರು ಆಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಹರ ಇದ್ದರೆ ಮಾತ್ರ ಆ ಕಣ್ಣೀರಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಆ ಕಣ್ಣೀರು ಹಾಕಿ ನಿಮ್ಮನ್ನು ನೀವು ಕಳ್ಕೊಬೇಡಿ. ಯಾವತ್ತಿದ್ರೂ ನಾವಾಗಿರಬೇಕು. ನಮ್ಮ ತನನ ಬಿಟ್ಕೊಟ್ರೆ ನಮ್ಗೆ ಏನೈತೆ ಮಜಾ ಇವಾಗ ಲೈಫಲ್ಲಿ, ನಿಜ ಅಲ್ವಾ? ಯಾವಾಗಲೂ ಲೈಫಲ್ಲಿ ಚಿಂತೆ ಅನ್ನೋದನ್ನ ಬಿಡಬೇಕು, ನಿಜ ಅಲ್ವಾ? ಯಾರ ಬಗ್ಗೆ ಯೋಚನೆ ಅನ್ನೋದು ನಾನು, ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು ಇಷ್ಟರಲ್ಲೇ ಇರಬೇಕೇ ಹೊರತು ಅದು ಮೀರಿ ಎಲ್ಲೇ ಲೈನ್ ಕ್ರಾಸ್ ಮಾಡೋಕ್ಕೆ ಹೋಗಬಾರ್ದು. ಕ್ರಾಸ್ ಮಾಡಿ ಯೋಚನೆ ಮಾಡಿ ಚಿಂತೆ ಆಗಿ ಹುಚ್ಚರಾಗಿ ಮೆಂಟ್ಲಾಗೋ ಬದಲು ಲೈಫಲ್ಲಿ
ಒಳ್ಳೆತನ ಎಲ್ಲಿದೆ, ಒಳ್ಳೆ ದಾರಿ. ಯಾವ ರೂಟಲ್ಲಿ ಹೋದರೆ ನಾವು ಚೆನ್ನಾಗಿರ್ತೀವಿ, ಯಾವ ರೂಟಲ್ಲಿ ಹೋದರೆ ನಾವು ಜನ ಸಂಪಾದನೆ ಮಾಡ್ಬೋದು, ಈ ರೂಟಲ್ಲಿ ಹೋದರೆ ನಮ್ಮ ಲೈಫು ಬಂಗಾರ. ನಿಜ ಅಲ್ವಾ ಫ್ರೆಂಡ್ಸ್? ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.